ಯಾರಾದರೂ ಈ ವಿಡಿಯೋನ ಪಿ ಪಿ ಎಫ್ ಮಾಡಿಸ್ಬೇಕು ಅನ್ನೋರು ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ಪಿ ಪಿ ಎಫ್ ಮಾಡಿಸ್ಬೇಕು ಅಂದರೂ ಮಿನಿಮಮ್ ನಿಮಗೆ 10,000 ಅಬೋವ್ ಬೇಕು. ಚೆನ್ನಾಗಿರೋ ಪಿ ಪಿ ಎಫ್ ಬೇಕು ಅಂದರೆ ನಿಮ್ಮ ಗಾಡಿಗೆ ಪಿ ಪಿ ಎಫ್ ಅವಶ್ಯಕತೆನೇ ಇರೋಲ್ಲ. ಯಾಕೆ ಅಂದರೆ ಪಿ ಪಿ ಎಫ್ ಮಿನಿಮಮ್ 5 ಇಯರ್ಸ್ ಇಲ್ಲ 3 ಇಯರ್ಸ್ ವಾರಂಟಿ ಕೊಡ್ತಾರೆ. ಓಕೆನಾ? ಅದರಲ್ಲಿ ನೀವು ಮಿಸ್ಸಾಗಿ ಆ್ಯಕ್ಸಿಡೆಂಟ್ ಆಯಿತು, ಇಲ್ಲ ಏನೋ ಒಂದು ಗಾಡಿಗೆ ಹೆಚ್ಚು ಕಮ್ಮಿ ಆಯಿತು, ಡೆಂಟ್ ಆಯಿತು ಅಂದ್ಕೊಳ್ಳಿ ಟ್ಯಾಂಕ್ಗೆ, ಇಲ್ಲ ನೀವು ಪಿ ಪಿ ಎಫ್ ಹಾಕಿರೋ ಜಾಗಕ್ಕೆ, ಪಿ ಪಿ ಎಫ್ ಹೆಂಗಂದ್ರೂ ವೇಸ್ಟ್ ಆಗುತ್ತೆ. ಯಾಕಂದರೆ ಅವರೇ ಹೇಳ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಆದರೆ ನಾವು ಕ್ಲೇಮ್ ಮಾಡಲ್ಲ ಸರ್, ಅದು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಆನ್ಲೈನಲ್ಲಿ ನೀವು ಟ್ಯಾಂಕ್ ಪ್ರೈಸ್ ಚೆಕ್ ಮಾಡಿ, ಬೇಕಾದ್ರೆ ನಿಮ್ಮ ಗಾಡಿ ಪಾರ್ಟ್ಸ್ಗಳದ್ದು ಪ್ರೈಸ್ ಚೆಕ್ ಮಾಡಿ. ನಿಮ್ಮ ಪಿ ಪಿ ಎಫ್ಗಿಂತನೂ ಕಮ್ಮಿ ಇದ್ದರೆ ದಯವಿಟ್ಟು ಪಿ ಪಿ ಎಫ್ ಮಾಡ್ಸೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಗಾಡಿಗೆ ಏನಾರ ಹೆಚ್ಚು ಕಮ್ಮಿ ಆದರೆ ಪಿ ಪಿ ಎಫ್ ಫುಲ್ಲು ವೇಸ್ಟ್ ಆಗುತ್ತೆ. ಮಿನಿಮಮ್ 10,000 ವೇಸ್ಟ್ ಆಗುತ್ತೆ ನಿಮ್ಮದು. ಅದ್ರ ಬದಲು ನೀವು ಬೆಸ್ಟು ನೀವು 3-4 ಇಯರ್ಸ್ ಆದಮೇಲೆ ಮಿನಿಮಮ್ ಪಾರ್ಟ್ಸ್ಗಳನ್ನೇ ನೀವು ಚೇಂಜ್ ಮಾಡಿಸ್ಬೋದಲ್ವ. ಹೊಸ ಪಾರ್ಟ್ಸ್ಗಳೇ ಬರುತ್ತೆ ಅವಾಗ ಪಿ ಪಿ ಎಫ್ ಹಾಕ್ಸೋ ಬದಲು. ಅವಾಗ ನೀವು ಪಾರ್ಟ್ಸ್ಗಳನ್ನೇ ಚೇಂಜ್ ಮಾಡ್ಬೋದು. ಅದೇ ಬೆಸ್ಟು. ನನ್ನ ಪ್ರಕಾರ ಇದು ಓಕೆ ಅಂತ ನನಗನ್ಸುತ್ತೆ. ನಿಮ್ಗೇನಾದರೂ ನಾನು ಹೇಳೋದು ಕರೆಕ್ಟ್ ಇಲ್ಲ ಅಂದರೆ ಕಮೆಂಟ್ ಮಾಡಿ. ನಿಮ್ಗೇನು ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ಗೈಸ್.